ನಾವು ಸನ್ಯಾಸ ಸಂಪ್ರದಾಯಕ್ಕೆ ಪೂರ್ವದಲ್ಲಿ ನಮಗೆ ವೇದಕಾಲೀನ ವೇದ ಒಂದೇ ನಮಗೆ ಆಧಾರ. ವೇದಕಾಲದಲ್ಲಿ ನಾವು ನೋಡಿದಾಗ ಯಾಜ್ಞವಲ್ಕ್ಯ ಈಸ್ ಪ್ರಿಪೇರಿಂಗ್ ಫಾರ್ ಗೋಯಿಂಗ್ ಇಂಟು ಸನ್ಯಾಸ. ಆವಾಗ ಸನ್ಯಾಸ ಅಂತಂದರೆ ಸಾಧಾರಣವಾಗಿ ವರ್ಣಾಶ್ರಮದ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಅದೂ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಪ್ಯೂರ್ ವೇದ ಕಾಲದಲ್ಲಿ ಭಗವತ್ ಸಾಕ್ಷಾತ್ಕಾರ, ಟ್ರಾನ್ಸೆಂಡೆನ್ಸ್ ಆಫ್ ನೇಚರ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ರಕೃತಿನ ದಾಟ್ಬಿಡು, ಮುಕ್ತನಾಗಿರು ಈ ಜಗತ್ತಲ್ಲಿ, ಅದೊಂದು ಇದಿತ್ತು. ಆಮೇಲೆ ಆವಾಗ ಪ್ರಾಕೃತಿಕ ಸ್ಥಿತಿಗತಿಗಳು ಎಲ್ಲ ಬೇರೆ ಥರ ಇತ್ತು. ಈಗಿನ ಆಧುನಿಕ ಯಾವ ಉಪಕರಣವೂ ನಾವು ಆವಾಗ ನೋಡಲ್ಲ, ಯಾವ ರೀತಿಯ ಸೌಕರ್ಯವೂ ನಾವು ಆವಾಗ ನೋಡಲ್ಲ. ದೇಹದ ಬಗ್ಗೆ ಭಾಳ ಕಮ್ಮಿ ಅವ್ರದ್ದು ಅವೇರ್ನೆಸ್ಸು. ಆ್ಯಸ್ ದ ಟೈಮ್ ಚೇಂಜಸ್, ದಿ ಅವೇರ್ನೆಸ್ ಇಸ್ ಆಲ್ಸೋ ಚೇಂಜ್. ನಮ್ಮ ಪ್ರಜ್ಞೆಯಲ್ಲಿ ಏನಿದೆ ಅಂತ ಚೇಂಜ್ ಆಗ್ತಾ ಇರುತ್ತೆ. ಅಕಾರ್ಡಿಂಗ್ ಟು ನಮ್ಮ ಜೀವನದ ಶೈಲಿ, ನಮ್ಮ ಆಹಾರ ವಿಹಾರಗಳು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆ ಕಾಲಕ್ಕೂ ಚೇಂಜ್ ಆಗೋದು ನಮಗೆ ಸ್ಮೃತಿಯಲ್ಲಿ ಹೇಳುತ್ತೆ. ಸತ್ಯ ಮತ್ತು ಯಾವ ಗುರಿಯನ್ನು ನಾವು ಮುಟ್ಟಬೇಕು ಅದು ಶ್ರುತಿಯಲ್ಲಿ ಹೇಳುತ್ತೆ. ಇವಾಗ ಸ್ಮೃತಿಯಲ್ಲಿ ಮನುಸ್ಮೃತಿ, ಪರಾಶರ ಸ್ಮೃತಿ, 18 ಸ್ಮೃತಿಗಳು ನಾವು ನೋಡ್ತೀವಿ. ಅವರು ಬರೆದಿದ್ದು ಆ ಕಾಲೀನ ಪರಿವರ್ತನೆ. ಪ್ರಕೃತಿ ಚೇಂಜ್ ಆಗ್ತಾ ಇದೆ, ಸಮಾಜ ಚೇಂಜ್ ಆಗ್ತಾ ಇದೆ, ಮನುಷ್ಯನ ಹಾವಭಾವಗಳು ಚೇಂಜ್ ಆಗ್ತಾ ಇದೆ, ಮನುಷ್ಯನ ಮಾನಸಿಕ ಸ್ಥಿತಿಗಳು ಚೇಂಜ್ ಆಗ್ತಾ ಇದೆ, ಶಾರೀರಿಕ ಅಸ್ತಿತ್ವದ ಬಗ್ಗೆ ಚೇಂಜ್ ಆಗ್ತಾ ಇದೆ, ಆಹಾರಗಳು ಚೇಂಜ್ ಆಗ್ತಾ ಇದೆ, ವಾತಾವರಣ ಚೇಂಜ್ ಆಗ್ತಾ ಇದೆ. ಯಾಕಂದರೆ ಇದು ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಫ್ಲಕ್ಸ್. ವರ್ಲ್ಡ್ ಈಸ್ ಎ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಫ್ಲಕ್ಸ್. ಪರಿವರ್ತನಶೀಲ ಜಗತ್ತು. ಸೊ ಆ ಪರಿವರ್ತನಶೀಲದಲ್ಲಿ ಇಂಪಾರ್ಟೆಂಟ್ ಕಾಲ, ಟೈಮ್ ಈಸ್ ಒನ್ ಆಫ್ ದಿ. ತ್ರೇತಾಯುಗ ನೋಡಿದಾಗ, ಸತ್ಯಯುಗ ನೋಡಿದಾಗ, ಕಲಿಯುಗ ನೋಡಿದಾಗ ಹೇಗೆ ಸೀಸನ್ಸ್ ಚೇಂಜ್ ಆಗುತ್ತೋ ಅದ್ರ ಚೇಂಜ್ ಆಗ್ತಾ ಇರುತ್ತೆ. ಆ ಕಾಲಕ್ಕೆ ಹೊಂದ್ಕೊಂಡು ಸನ್ಯಾಸ ಅಂದ್ರೇನು ಅಂತ ಗೊತ್ತಾದರೆ, ಪ್ರಿನ್ಸಿಪಲ್ ಯು ಕ್ಯಾನ್ ಅಡಾಪ್ಟ್ ಇಟ್ ಎನಿವೇರ್, ಎನಿ ಟೈಮ್. ಯಾವಾಗಲೂ ನಾವು ಎಲ್ಲಿಗೆ ಹೋಗಬೇಕು ಅಂತಂದರೆ, ವಾಟ್ ಈಸ್ ದಿ ಪ್ರಿನ್ಸಿಪಲ್, ವಾಟ್ ಈಸ್ ಮೆಂಟ್ ಬೈ ಸನ್ಯಾಸ, ವಾಟ್ ಈಸ್ ಮೆಂಟ್ ಬೈ ಬ್ರಹ್ಮಚರ್ಯ, ಆಲ್ ದೀಸ್. ವಾಟ್ ಈಸ್ ದಿ ಮೆಂಟ್ ಬೈ ರಿಯಲೈಸೇಷನ್ ಆಫ್ ಗಾಡ್. ಭಗವಂತ ಸಾಕ್ಷಾತ್ಕಾರ ಅಂದರೆ ಏನು, ಪ್ರಕೃತಿಯನ್ನು ಪಾರು ಮಾಡೋದು ಅಂದರೆ ಏನು, ಇದೆಲ್ಲ ಕ್ಲಿಯರ್. ಫಸ್ಟ್ ಗೋ ಟು ದಿ ಬೇಸ್ ಆಲ್ವೇಸ್. ಎನಿ ಕ್ವಶನ್ ಕಮ್ಸ್ ಇನ್ ಯುವರ್ ಮೈಂಡ್, ಯು ಹ್ಯಾವ್ ಟು ಗೋ ಟು ದಿ ಬೇಸ್ ಆ್ಯಂಡ್ ಡೆವಲಪ್. ನಾವು ಈಗಿನ ಸ್ಥಿತಿಗಳನ್ನು ನೋಡಿಬಿಟ್ಟು ನಮಗೆ ಈವನ್ ನಮ್ಮ ಚಿಕ್ಕಂದಿನಲ್ಲಿ ಇದ್ದಿದ್ದು ಯಾವ ಸ್ಥಿತಿನೂ, ಯಾವ ವಾತಾವರಣವೂ ನಮಗಿಲ್ಲ. ಇವಾಗ ಒಂಚೂರು ಇಲ್ಲ. ನಾನು ನಮ್ಮ 1951 ನನ್ನ ಜನ್ಮ. 51 ಒಂದು 5 ಇಯರ್ಸು. 1956 ನಮ್ಮ ತಂದೆಯವರ ಆಫೀಸ್ಗೆ ಹೋದಾಗ ಮೈಸೂರು ಮಿಲ್ಸಲ್ಲಿದ್ದರು. ಅಲ್ಲಿ ಆಫೀಸ್ ಕರ್ಕೊಂಡು ಹೋದಾಗ ಯೂಶಲಿ ನವರಾತ್ರಿ, ಆಯುಧ ಪೂಜೆಗೆ ಕೆಲವು ಫಂಕ್ಷನ್ಸು ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಇಂಕು ಬರೆದು ಪೆನ್ನು ಹ್ಯಾಂಡ್ಲು ವಿತ್ ನಿಬ್ ಈ ಬರೆದು ಅದರಿಂದ ಬರೆಯೋದು. ಎಡಗೈಲಿ ಯಾವಾಗಲೂ ಒಂದು ಬ್ಲಾಟಿಂಗ್ ಪೇಪರ್, ಈ ಥರ ರೋಲ್ ಮಾಡುವಂಥದ್ದು. ದೇ ವಿಲ್ ರೈಟ್ ಆ್ಯಂಡ್ ಬ್ಲಾಟ್, ಡಿಪ್ ಆ್ಯಂಡ್ ರೈಟ್. ನಾನೇ ಮಾಡಿದ್ದೀನಿ ಅದನ್ನು.
ಅದು ಹೇಗೆ ಚೇಂಜ್ ಆಗ್ತಾ ಬಂತು, ಟಕ್ 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 ಅಂತ. ಫೌಂಟೇನ್ ಪೆನ್ ಬಂತು, ಬಾಲ್ ಪೆನ್ ಬಂತು ಲಾಸ್ಟು. ಹೌ ಮೆನಿ ಚೇಂಜಸ್, ಸೆಲ್ಫ್ ಫೀಲಿಂಗು ಅದ್ರ ಮಧ್ಯದಲ್ಲಿ. ವಿತಿನ್ ವಾಟ್ ಐ ಹ್ಯಾವ್ ಸೀನ್ ವೆಹಿಕಲ್ಸು, ಒಂದೇ ಒಂದು ಬಸ್ಸು, ಸ್ಟೀಮ್ ಎಂಜಿನ್ ಬಸ್ ನೋಡಿದ್ದೆ. ಯು ವಿಲ್ ಬಿ ವಂಡ್ರಿಂಗ್ ಬಿಹೈಂಡ್ ಈಸ್ ಇಸ್ ಸ್ಟೀಮ್ ಪ್ರೊಡ್ಯೂಸಿಂಗ್ ದಿಸ್ ಒನ್. ನಾವೆಲ್ಲ ಮುಂದೆ ಕೂತಿರ್ತೀವಿ, ಬೆಚ್ಚಗಿರುತ್ತೆ, ಚಳಿಗಾಲದೂ ಬಿಸಿಗಾಲದೂ ಬೆವರ್ತಾ ಇರುತ್ತೆ. ಕೋಲು ಹಾಕ್ಬಿಟ್ಟು ಸ್ಟೀಮ್ ಎಂಜಿನಲ್ಲಿ ಓಡಿಸಿರೋದು ನೋಡಿದ್ದೀನಿ, ವಿಚ್ ವಿ ಕ್ಯಾನಾಟ್ ಇಮ್ಯಾಜಿನ್. ಎ ಸ್ಯಾಂಪಲ್ ಆಲ್ಸೋ ವಿ ಡೋಂಟ್ ಹ್ಯಾವ್ ನಾವು. ಹೇಗೆ ವಾತಾವರಣ ಚೇಂಜ್ ಆಗುತ್ತೋ ನಮ್ಮ ಜೀವನದ ಶೈಲಿ ಎಷ್ಟು ಚೇಂಜ್ ಆಗಿಬಿಡುತ್ತೆ. ಇವಾಗ ಸನ್ಯಾಸ ಅಂದರೆ ಏನು ಅಂತ ನೋಡಿದಾಗ, ವಾಟ್ ಈಸ್ ಸನ್ಯಾಸ? ಇಟ್ ಈಸ್ ವೇರ್ ಐ ಆಮ್ ಯೀಲ್ಡಿಂಗ್ ಸಮ್ ವೇ ಬಿಕಾಸ್ ಆಫ್ ಮೈ ಓಲ್ಡ್. ಇಟ್ ಈಸ್ ಇಂಡಿವಿಜುವಲ್, ವ್ಯಕ್ತಿಗತವಾದದ್ದು. ನಾನು ನನ್ನ ಜೀವನದಲ್ಲಿ ನನಗೆ ಯಾವುದೋ ಒಂದು ಶಕ್ತಿ ಇದ್ದಂಗೆ ಒಳಗಡೆ ಎಲ್ಲೋ ತಳ್ಕೊಂಡು ಹೋಗ್ತಾ ಇದೆ. ನನ್ನ ಇಚ್ಛೆಯಂತೆ ನನ್ನ ಮನಸ್ಸು ಅದು ಎಳ್ಕೊಂಡು, ಮೈಂಡ್ ಈಸ್ ಜಸ್ಟ್ ಡ್ರ್ಯಾಗಿಂಗ್ ಆ್ಯಂಡ್ ಟೇಕಿಂಗ್. ಈಚ್ ಒನ್ ಹ್ಯಾಸ್ ಹಿಸ್ ಓನ್ ಪ್ರೊಪೆನ್ಸಿಟೀಸ್ ವಿಚ್ ಈಸ್ ಟೇಕಿಂಗ್ ದೆಮ್. ಎಲ್ಲಿಂದ ಬಂತದು? ಒಬ್ಬ ಎಲ್ಲೋ ಓಡ್ತಾ ಇದ್ದಾನೆ, ಎಂಜಾಯ್ಮೆಂಟ್ಸ್ ಕಡೆ, ಒಂದು ಪೊಸಿಷನ್ ಕಡೆ ಓಡ್ತಾ ಇದೆ. ನಮ್ಮ ಮನಸ್ಸುಗಳನ್ನು ನೋಡಿಕೊಂಡ್ರೆ ಕೆಲವರು ಸಮ್ ಆರ್ ಎಕ್ಸ್ಟ್ರೀಮ್ಲಿ ಲೇಜಿ ಆ್ಯಂಡ್ ಸ್ಲೀಪಿಂಗ್, ಸಮ್ ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ರನ್ನಿಂಗ್, some are running after the enjoyment, some are running after position, some are running after power and authority. What these, where from it came? Man never finds that peace. Why? Because he's holding on to something unreal. So, basic principle of sannyasa is asato ma sadgamaya. Make me, shift me from this world of asat. I am not able to release myself, the asat, nor separate from it, not keep myself steady without it. It is dragging, it is inviting. ಅದು ಆಹ್ವಾನ ಮಾಡ್ತಾ ಇದೆ, ಬಾ ಬಾ ಅಂತ, ಎಂಟೈಸಿಂಗ್, ಲೋಭ ತೋರಿಸ್ತಾ ಇದೆ. ಅದು ಎಷ್ಟು ಪವರ್ಫುಲ್ಲಾಗಿ ಹಿಡಿಯತ್ತೆ ಅಂತಂದರೆ, ಅದು ಈ ಕಡೆ ಅದು ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ನಾನು ವಿಚಲಿತನಾಗ್ಬಿಡ್ತೀನಿ. ಶಾಂತಿಯಲ್ಲಿ, ಸುಖವೆಲ್ಲಿ? ಏನೋ ಸುಖ ಸಿಗತ್ತೆ ಅಂದರೆ ಎಂಜಾಯ್ಮೆಂಟ್ ಸಿಗತ್ತೆ, ಪ್ಲೆಷರ್, ಸೆನ್ಸ್ ಪ್ಲೆಷರ್ ಒಂದೇ ನಮ್ಮದು ಗೊತ್ತಿರೋದು. ಆ ಸೆನ್ಸ್ ಪ್ಲೆಷರ್ಗೋಸ್ಕರ ಅಲ್ಲಿ ಹೋಗಿ ಮುಟ್ಟಿದ ತಕ್ಷಣ ಇಟ್ ಕ್ಯಾಚಸ್, ಮತ್ತು ಅಲ್ಲಿಂದ ಬಿಡಿಸ್ಕೊಂಡು ಬರೋಕ್ಕಾಗಲ್ಲ. ಇಲ್ಲಿ ಇಲಿಗೇನೋ ಒಂದು ಗಮ್ ಇಡ್ತಾರೆ, ಆಯ್ತದು ಅದ್ರ ಮೇಲೆ ಕಾಟಿಟ್ಟು ಬಿಡುತ್ತೆ ಒಂದು, ಇನ್ನು ಬಿಡಿಸ್ಕೊಳಕ್ಕೆ ಇನ್ನೊಂದು ಕಾಲು ಇಡುತ್ತೆ ಅದ್ರ ಮೇಲೆ. ಎರಡನ್ನು ಬಿಡಿಸೋಕ್ಕಾಗಿದ್ರೆ ಮೂರನೇದು ಇಡುತ್ತೆ. ಆಮೇಲೆ ನಾಲ್ಕು ಒಂದೇ ಬಂದಿದೆಯಲ್ಲ ಅದನ್ನು ಇಟ್ಬಿಡತ್ತೆ. ಎಲ್ಲಿ ಬಿಡಿಸ್ಕೊಳ್ಳೋದು? ಹೌ ಇಟ್ ಕ್ಯಾನ್ ನೆವರ್ ಕಮ್ ಔಟ್. ಸೇಮ್ ಥಿಂಗ್ ಈಸ್ ದಿಸ್ ವರ್ಲ್ಡ್ ಆಫ್ ಮಾಯಾ. ತಪ್ಪಿಸ್ಕೋಬೇಕು ಅಂತ ಗೊತ್ತಾಗತ್ತೆ. ಆ ಇಲಿಗೆ ಒಂದು ಕಾಲು ಇಟ್ಟಿದ ತಕ್ಷಣ ಗೊತ್ತಾಗತ್ತೆ ಸಿಕ್ಕಾಕೊಂಡೆ ಅಂತ, ಬಟ್ ಅದು ಬಿಡಿಸ್ಕೊಳ್ಳೋಕೆ ಇನ್ನೊಂದು ಕಾಲಿಟ್ಟಿರುತ್ತೆ. ಸೊ ದೇರ್ ವಿ ಫೈಂಡ್ ಇಟ್ ಈಸ್ ನಾಟ್ ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ಟು ಅಸ್. ಇವಾಗ ಅಸತೋಮ ಸತ್ಕಾಮ್ಯ, ರಿಲೀಸ್ ಮೀ ಫ್ರಮ್ ದಿಸ್ ಅಸತ್. ಗೊತ್ತಾಗತ್ತೆ ಅವನಿಗೆ, ಏನೇನು ಹಿಡಿಯೋಕ್ಕೆ ಹೋದ್ನೋ ಅದೆಲ್ಲ ದುಃಖ ಕೊಡ್ತಾ ಇದೆ, ಬಂಧನವನ್ನು ಕೊಡ್ತಾ ಇದೆ. ಇಟ್ಸ್ ಬೈಂಡಿಂಗ್ ಮೀ ಆ್ಯಂಡ್ ಗಿವಿಂಗ್ ಕಾನ್ಸ್ಟೆಂಟ್ ಪೇನ್ ಫಾರ್ ಸೇಕ್ ಆಫ್ ಮೊಮೆಂಟರಿ ಪ್ಲೆಷರ್. ಒಂದು ಕ್ಷಣಿಕ ಸುಖಕ್ಕೋಸ್ಕರ ಹೋಗಿ ಇಡೀ ನಾನೇ ಸಿಗಾಕೊಂಡೆ. ಗಾಳ ಹಾಕ್ತಾರಲ್ಲ ಮೀನಿಗೆ, ದೇ ಪುಟ್ ಬೇಟ್,
ಪಾಪ ಓಡಿ ಬರುತ್ತದು. So like that, now first thing is my efforts to what is holding me, what is catching. It individually differs. ಕೆಲವರಿಗೆ ಕಾಮ ಆದರೆ ಕೆಲವರು ಕಾಂಚನ, ಎರಡೇ ಇರೋದು ಬೇರೆ ಬೇರೆ ವಿಧಾನದಲ್ಲಿ. ಸೊ one is aspiring for something in this world which is not able to withdraw. ಸೊ ಅದರಿಂದ ಬಿಡಿಸ್ಕೊಳ್ಳೋದು ಫಸ್ಟು ಥ್ರೂ ಪ್ರೇಯರ್, ಥ್ರೂ ವಿವೇಕ, ಇದನ್ನೆಲ್ಲ ಉಪಯೋಗಿಸ್ಕೊಂಡು. ನೋಡಿದೆ ಅಲ್ವಪ್ಪ, ರಾಮಕೃಷ್ಣ ಹೇಳ್ತಾರೆ, ಒಂದು ದಿವಸ ಸಂದೇಶ ತಿನ್ನೋಕ್ಕೆ ಆಸೆ ಆಯಿತು, ಅದನ್ನು ತರಿಸಿ ಫ್ರೆಶ್ ಫ್ರಮ್ ದಿ ಓವನ್ ತರಿಸಿ ಅದನ್ನು ತೊಗೊಂಬರ್ಬೇಕಾದ್ರೇ ಬಾಯಿಂದ ತೊಟ್ಟಿಡೋಕ್ಕೆ ಶುರು ಆಯಿತು. ಅದನ್ನು ಬಾಯಿಗೆ ಹಾಕ್ಕೊಂಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲ ನಾಲ್ಗೆ ಮೇಲೆ ಓಡಿಸ್ದೆ. ಆಮೇಲೆ ಇಷ್ಟೇನಾ ಇದಕ್ಕೋಸ್ಕರ ಯಾಕತ್ತೆ ನಾನು? ಓಹ್, ದಿಸ್ ಈಸ್ ಆಲ್, ಆ್ಯಂಡ್ ದಿಸ್ ವಿಲ್ ನೆವರ್ ಗಿವ್ ಮಿ ಫ್ರೀಡಮ್. ದಿಸ್ ವಿಲ್ ನೆವರ್ ಶೋ ದಿ ಪಾತ್ ಟು ಗಾಡ್. ಇದು ಭಗವಂತನಿಂದ ದೂರ ಮಾಡುತ್ತೆ ಹೊರತು ಭಗವಂತನ ಹತ್ರ ತೊಗೊಂಡೋಗಲ್ಲ. ಶರೀರಕ್ಕೆ ಏನೋ ಬೇಕು, ಏನೋ ತಿಂದ ಬದುಕಕ್ಕೆ. ಬಾಡಿ ನೀಡ್ಸ್ ಸಮಥಿಂಗ್ ಟು ಸರ್ವೈವ್, ಈಟ್ ಸಮಥಿಂಗ್. ವೆನ್ he eats for pleasure of tongue, what is a great difference. Now all this which is going to catch him, which is unnecessary time wasting, to prepare one dish, how much of time you need, but to survive, how much of time you need. Just put few things, boil, eat. If you want rasgulla, masala dosa and all, how much of effort, same energy it is going to give. ಈ ವಿವೇಕ ಇದನ್ನೆಲ್ಲ ಯೂಸ್ ಮಾಡಿ ಅವ್ರವ್ರದ್ದು ಯಾವ್ಯಾವ ಪ್ರೊಪೆನ್ಸಿಟೀಸ್ ಇದೆಯೋ, ವಾಟ್ ಎವರ್ ದೇರ್ ಆಂತರಿಕವಾಗಿ ಏನು ಬಯಸ್ತಾ ಇದೆಯೋ ಅದರಿಂದ ತಪ್ಪಿಸ್ಕೋತಾರೆ. ಅಸತೋಮ ಸದ್ಗಮಯ. ಆ್ಯಂಡ್ ವಿ ಆರ್ ಗೋಯಿಂಗ್ ಥ್ರೂ ದಿ ಕಂಟಿನ್ಯೂಸ್ಲಿ ಟ್ರಾನ್ಸ್ಮೈಗ್ರೇಟರಿ ಸೈಕಲ್, ಜನ್ಮ ಮೃತ್ಯು ಜರ ವ್ಯಾಧಿ, ಇದು ಕಂಟಿನ್ಯೂಸ್ ಕರ್ಕೊಂಡು ಹೋಗ್ತಾ ಇದೆ. ಒಂದು ಎಂಡಾಯಿತು ಅಂತಿಲ್ಲ. ಮ್ಯಾನ್ ಸಫರ್ಸ್ ಆ್ಯಂಡ್ ಡೈಸ್ ಟು ಬಿಗಿನ್ ಅಗೇನ್. ಅದು ಎಂಡಾಗೋದಿಲ್ಲ ಅದು, ಬಟ್ ಬಿಡೋದಿಲ್ಲ ಅದು, ಅದರಿಂದನೇ ಓಡ್ತಾನೆ ಮತ್ತೆ. ಏನು ಮಾಡಿದ್ನೋ ಹಿಂದಿನ ಜನ್ಮದ ಅದೇ ಕಂಟಿನ್ಯೂ ಮಾಡ್ತಾನೆ. ಸೊ ಅದಕ್ಕೆ ಅದರಿಂದ ಆ ಸೈಕಲಿಂದ ಅದು ಮೃತ್ಯು ಜನ್ಮ. ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವಮುಪೈಮಿ ದೈವೀಂ ವಾಚಂ ಯಚ್ಛಾಮಿ. ಒಂದು ಪ್ರತಿಜ್ಞೆ ಸೈಡು, ನಾನು ಹೀಗೆ ನಡ್ಕೋತೀನಿ, ನಾನು ಭಗವತ್ ವಿಷಯವನ್ನೇ ಮಾತಾಡ್ತೀನಿ, ಬೇರೆ ಯಾವುದು ಮಾತಾಡಲ್ಲ. ದೈವೀಂ ವಾಚಂ ಯಚ್ಛಾಮಿ, ಐ ಸ್ಪೀಕ್ ಓನ್ಲಿ ಡಿವೈನ್ ಥಿಂಗ್ಸ್. I will avoid all other talks. I may talk day and night about God and enjoy, but other than which is going to be the cause of my fall or wastage of time, even if it doesn't make me fall, if it is going to kill my time, little fun is needed, little laughter is needed, some jokes are needed. But jokes must not become, that is a part of life. It must unite. So that to keep the interrelationships and bondage, it is necessary talking to each other. But cut jokes on in spiritual life itself. Oh, ದೊಡ್ಡ ಸಾಧಕ ಬಂದ್ಬಿಟ್ಟ, ಹೇಗಪ್ಪ, ಹೇಗಿದೆಯಾ, ಏನೇನಾಗ್ತಾಯಿದೆ,
ಏನೋ ದರ್ಶನ ಇಷ್ಟ ಆಯಿತಾ? ಏನೋ ಸ್ವಲ್ಪ ಕಣ್ಣಲ್ಲಿ ಏನೋ ಕಾಣ್ತಾ ಇದೆ, ಬೆಳಕು. ಏನು ಕಂಡೆ ಹೇಳಿಬಿಡು. ಸೊ ಆ ಥರ. ಬಟ್ ಇಟ್ ಈಸ್ ವಿತಿನ್ ದಿ ಲಿಮಿಟ್ಸ್ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಆ್ಯಂಡ್ ಸಾಧನ. ಸೊ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಯ ಮೃತ್ಯೋರ್ಮ ಅಮೃತಂಗಮಯ ಅಮೃತತ್ವ ಕರ್ಕೊಂಡೋಗಿ ನನಗೆ. ಸೊ ದಿ ಓನ್ಲಿ ಥಿಂಗ್ ಈಸ್ ತಮೇವ ವಿದಿತ್ವ ಅತಿ ಮೃತ್ಯುಮೇತಿ. By knowing Him alone, we transcend the whole Prakriti. Tameva vidya atimrityumete. He goes beyond to the immortality. ಅಮೃತತ್ವವನ್ನು ಪ್ರಾಪ್ತಿ ಮಾಡ್ತಾನೆ. ಯಾವಾಗ ಆ ಭಗವಂತನ ನೋಡಿದಾಗ. ಸೊ ಹೋಲ್ ಎಫರ್ಟ್ಸ್ ಹೌ ಟು ರೀಚ್ ದಟ್ ಅಲ್ಟಿಮೇಟ್ ರಿಯಾಲಿಟಿ. ಆ ನಿತ್ಯ ಸತ್ಯ ವಸ್ತು ಅದು, ಅದನ್ನು ಹೇಗೆ ನೋಡೋದು, ಹೇಗೆ ಮಾಡಲಿ? ಕಾನ್ಸ್ಟೆಂಟ್ ಸ್ಟ್ರಗಲ್ ಟು ಕ್ಲೈಮ್ ಟು ದಟ್ ಲೆವೆಲ್ ಆಫ್ ಎ ಅಂಡರ್ಸ್ಟ್ಯಾಂಡಿಂಗ್ ಆರ್ ದಟ್ ರಿಯಲೈಸೇಷನ್, ಸಾಕ್ಷಾತ್ಕಾರ. ಅದಕ್ಕೋಸ್ಕರ ಈ ಆಸ್ಪೈರ್ಸ್. ದೆನ್ ವಾಟ್ ಈಸ್ ಬೈಂಡಿಂಗ್ ಮೀ? ತಮಸ್. ತಮಸೋಮ ಜ್ಯೋತಿರ್ಗಮಯ. From darkness, this tamas, anything you become material-like, matter-like, simply sitting. Wherever we sit, we need a pillow and a backrest. These are signs of the Thakur, that bolster by the side. Without it, you cannot sit. So these signs, lethargy, sleep, untimely sleep. As soon as you go to the room, just lie down on the cot. What a heinous life. Neecha jivana. No. Allella, no to all that. All comforts and comfort zone you have to renounce. That is not the purpose. This is tamas. Excessive anger, cannot bear himself. What is he going to do? He himself doesn't know that anger. So that is tamas. Excessive anything, kama, krodha, lobha, moha, mada, matsarya. Limits it is good. Beyond limits, it is harmful. Even otherwise, these are internal enemies. Even in small degree, it harms us than on whom we focus it. ಯಾರ ಮೇಲೆ ನಾನು ಕೋಪ ಮಾಡ್ಕೋತೀನೋ ಅವನಿಗಿಂತ ಜಾಸ್ತಿ ಹಾನಿ ನನಗಾಗೋದು. ಯಾಕಂದರೆ ಕೋಪ ನನ್ನಲ್ಲಿದೆ. ಬೆಂಕಿ ನನ್ನಲ್ಲಿ ಇಟ್ಕೊಂಡು ಅವ್ನು ಸ್ವಲ್ಪ ಬೆಚ್ಚಗಾಗ್ಬೋದು ಅಷ್ಟೇ. ಬಟ್ ಬೆಂಕಿ ನನ್ನಲ್ಲಿದ್ದರೆ ನನಗೆ ಸುಟ್ಟಾಕತ್ತದು, ಬೇರೆ ಸುಟ್ಟಾಕಲ್ಲ. ಸೊ ಅದು ಇಟ್ಸ್ ಗೋಯಿಂಗ್ ಟು ಹಾರ್ಮ್. ಸೊ ಆ ತಮಸ್ ಆಸ್ಪೆಕ್ಟ್ ಆಫ್ ಆಲ್ ಟೈಪ್ಸ್ ಆಫ್ ತಮಸ್. ಲಾಸ್ಟ್ ದ ತಮಸ್ ವಿಚ್ ಈಸ್ ನಾಟ್ ಏಬಲ್ ಟು ಲೀವ್ ದಿ ಪ್ರೆಸೆಂಟ್ ಸ್ಟೇಟ್ ಆ್ಯಂಡ್ ಪ್ರೆಸೆಂಟ್ ಥಿಂಗ್. ನಾನು ಏನಾಗಿದ್ದೀನೋ ಅದು ಬಿಡೋಕ್ಕೆ ಇಚ್ಛೆ ಇಲ್ಲ. ನಾನು ಅಲ್ಲೇ ಇರ್ತೀನಿ ಅಂತ. ಇಲ್ಲೇ ಇರ್ತೀಯಪ್ಪ, ನಾನು ಹೊರಟೆ. ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀಯೋ ಇಲ್ಲೇ ಇರ್ತೀಯೋ? ಐ ಆಮ್ ಗೋಯಿಂಗ್ ಅಹೆಡ್. ವಿಲ್ ಯು ಕಮ್ ಆರ್ ವಿಲ್ ಯು ಬಿ ಲ್ಯಾಗಿಂಗ್ ಬಿಹೈಂಡ್ ಹಿಯರ್ ಇಟ್ ಸೆಲ್ಫ್? ಸೊ ದಟ್ ಫ್ರಮ್ ತಮಸ್ he is moving towards sattva. These are the basic principles on which the whole of sannyasa is built. In ancient times it was very easy because the whole atmosphere was conducive. There were not much rules and regulations. And everybody was supposed to
grow in a beautiful way, independently like lotuses in a pond. Each is emerging from the itself independently above the water. Below the water they may be one at the root, but each lotus is blooming independently. ಒಂದೊಂದು ಪದ್ಮವು ಹೇಗೆ ಅರಳುತ್ತಾ ಇದೆ, ಆ ಥರ ಆಗಿನ ಕಾಲದಲ್ಲಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಇದು. ಆಮೇಲೆ ಸನ್ಯಾಸ ತೊಗೊಂಡೋಗ್ಬೇಕಾದ್ರೆ, ವಾನಪ್ರಸ್ಥ ತೊಗೊಂಡೋಗ್ಬೇಕಾದ್ರೆ ಆಲ್ರೆಡಿ ಇಟ್ಸ್ ಎ ನ್ಯಾಚುರಲ್ ಫ್ಯಾಕ್ಟ್. ಅವ್ರು ಹೋಗ್ಬೇಕಾದ್ರೆ ಪ್ರೀತಿಯಿಂದ ಕಳಿಸ್ಕೊಡ್ತಾ ಇದ್ದಾರೆ ವಾನಪ್ರಸ್ಥಗಳಿಗೆ, ನಮಸ್ಕಾರ ಮಾಡಿಬಿಟ್ಟು ಹೊರಟು ಬನ್ನಿ ಅಲ್ಲ, ಹೋಗಿ ಅಂತ. ಮತ್ತು ಬರೋದಿಲ್ಲ, ಆಮೇಲೂ ಬರೋದಿಲ್ಲ, ಜಗತ್ತಿಗೆ ಬರೋದಿಲ್ಲ. ಸೊ ಇಟ್ ವಾಸ್ ನೋ ವೀಪಿಂಗ್, ನೋ ಮೈಂಡ್, ನೋ ಹೌ ದಿ ವಾನಪ್ರಸ್ಥಿಸ್ ಗೋ ಲಿವಿಂಗ್ ಆಲ್ ದಿ ಪೊಸೆಷನ್. ಕಿಂಗ್ಸ್, ರಾಜರು ಎಲ್ಲ ಬಿಟ್ಟು ನಿರ್ಭಯವಾಗಿ ಆ ಕಾಡಲ್ಲಿ ಹೋಗಿ ಅಲ್ಲೇನು ಸಿಗುತ್ತೋ, ಅಂದರೆ ಹೌ ಮಚ್ ಆಫ್ ಡಿಪೆಂಡೆನ್ಸ್ ಆನ್ ನೇಚರ್ ಆ್ಯಂಡ್ ಗಾಡ್ ದೇ ಮಸ್ಟ್ ಹ್ಯಾವ್ ಬಿಲ್ಟ್ ಅಪ್ ಡ್ಯೂರಿಂಗ್ ದಿ ಹೋಲ್ ಆಫ್ ಲೈಫ್. ದಟ್ ವಿಲ್ ಎಟ್ ದಟ್ ಮೊಮೆಂಟ್ ದಟ್ ಟೈಮ್ ಈಸ್ ರೈಪ್, ಆ್ಯಂಡ್ ಆಫ್ಟರ್ ದಟ್ sannyasa. Yes, time is over. Now we have to go for sannyasa. He will leave his wife somewhere in a safe place, in a forest ashrama or somewhere. She is also old. He is also old at the age of 72. As they leave at 60 the home, 72 they will part from each other to totally offer themselves to the divine. Yajnavalkya, he wants to leave and go. After attaining God, to honor the scriptures. That was one part of the sannyasa. Another is Vidvat sannyasa. He is enlightened. Instead of leaving, it has fallen off. All the karmas, all the world has fallen off from his mind and awareness. And he is natural sannyasa, Paramahamsa sannyasa. We will discuss tomorrow, continue. The time is up. Om Shanti 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 Hari Om Tat Sat Shri Ramakrishna Arpanamastu.